ಯೂರಿನ್ ಲೀಕೇಜ್ ಕೆಮ್ಮಿದಾಗ, ಸೀನ್ದಾಗ, ಧಾವಿಸಿ ಮೆಟ್ಲುಗಳನ್ನ ಹತ್ತಾ ಇರುವಾಗ, ಜೋರಾಗಿ ನಗ್ತಿರುವಾಗ, ವಾಶ್ರೂಮಿಗೆ ಅರ್ಜೆಂಟಾಗಿ ಹೋಗ್ತಾ ಇರುವಾಗ ಯೂರಿನ್ ಲೀಕ್ ಆಗ್ತಾ ಇದೆಯಾ? ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಮೊದಲನೇದು, ಹೆಣ್ಣು ಮಕ್ಕಳನ್ನ ಹೆತ್ತ ನಂತರ ಹೊಟ್ಟೆ ಒಳಗಿನ ಅಂಗಾಂಗಗಳ ಮಾಂಸಖಂಡಗಳು ದುರ್ಬಲ ಆಗುತ್ತೆ. ಗರ್ಭಾಶಯ ಇರ್ಬೋದು, ಮೂತ್ರಕೋಶ ಇರ್ಬೋದು, ಮೂತ್ರನಾಳಗಳಿರ್ಬೋದು, ಇವುಗಳ ಮಾಂಸಖಂಡಗಳು ದುರ್ಬಲ ಆಗುತ್ತೆ. ಇದು ಒಂದು ಪ್ರಮುಖವಾದ ಕಾರಣ. ಆಮೇಲೆ ಮೆನೋಪಾಸ್ ಆದಮೇಲೆ ಹೆಣ್ಣು ಮಕ್ಕಳಿಗೆ ಈಸ್ಟ್ರೋಜನ್ ಹಾರ್ಮೋನ್ ಸ್ರವಿಸುವಿಕೆ ಕಮ್ಮಿ ಆಗುತ್ತೆ. ಇದು ಕೂಡ ಕಾರಣ. ಮತ್ತೊಂದು, ಅತಿಯಾದ ಬೊಜ್ಜಿನಿಂದ ಹೊಟ್ಟೆ ಒಳಗಿನ ಎಲ್ಲ ಅಂಗಾಂಗಗಳ ಮೇಲೂ ಒತ್ತಡ ಬೀಳ್ತಾ ಯೂರಿನ್ ಲೀಕೇಜ್ ಆಗೋ ಸಂಭವ ಜಾಸ್ತಿ. ಪದೇ ಪದೇ UTI ಅಥವಾ ಮೂತ್ರನಾಳದ ಸೋಂಕು ಪದೇ ಆಗ್ತಾ ಇದ್ದರೆ ಇದೂ ಕೂಡ ಎಲ್ಲ ಅಂಗಾಂಗಗಳ ಮಾಂಸಖಂಡಗಳನ್ನು ದುರ್ಬಲ ಮಾಡ್ತಾ ಯೂರಿನ್ ಲೀಕೇಜಿಗೆ ಕಾರಣ ಆಗುತ್ತೆ. ಮತ್ತು ದೀರ್ಘಕಾಲದ ಕೆಮ್ಮು, ಮಲಬದ್ಧತೆ ಇವುಗಳು ಪದೇ ಕಾಡ್ತಾ ಇದ್ದರೆ ವರ್ಷಾನುಗಟ್ಟಲೆ ಇವುಗಳಿಂದ ಕೂಡ ಮೂತ್ರದ ಒಂದು ಲೀಕೇಜ್ ಆಗೋ ಸಂಭವ ಜಾಸ್ತಿ. ಜೊತೆಗೆ ಡಯಾಬಿಟಿಕ್ ನ್ಯೂರೋಪತಿ, ಮೆದುಳಿನ ಅಥವಾ ನರಗಳ ಒಂದು ಕಾಯಿಲೆ ಇದ್ದರೆ ಕೂಡ ಪದೇ ಯೂರಿನ್ ಲೀಕ್ ಆಗೋ ಸಂದರ್ಭ ಜಾಸ್ತಿ. ಇವುಗಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಮೆಂತ್ಯ ಹುರಿದು ಬಿಸಿ ನೀರಲ್ಲಿ ಕುಡಿಯೋದಿರ್ಬೋದು, ಬೆಲ್ಲ ಮತ್ತು ಜೀರಿಗೆನ ಹುರಿದು ಅದನ್ನು ಪುಡಿ ಮಾಡಿ ಕುಡಿಯೋದಿರಬಹುದು, ಬಾಳೆಹಣ್ಣು, ದಾಳಿಂಬೆ, ಕುಂಬಳಕಾಯಿ ಬೀಜಗಳಂಥ ಆಹಾರಗಳನ್ನ ಹೆಚ್ಚಾಗಿ ಸೇವಿಸೋದಿರಬಹುದು, ಕೆಗಲ್ ವ್ಯಾಯಾಮವನ್ನು ದಿನಕ್ಕೆ 3 ಸಾರಿ 3 ಸೆಟ್ನಂತೆ ಪ್ರತಿದಿನ ಮಾಡೋದಿರಬಹುದು. ಇವೆಲ್ಲವುಗಳು ನಮಗೆ ಒಂದು ಪರಿಹಾರವನ್ನು ಒದಗಿಸೋಕ್ಕೆ ಸಾಧ್ಯ. ಅದ್ರ ಜೊತೆಗೆ ಮಾಂಸಖಂಡಗಳನ್ನು ಹೆಚ್ಚು ಬಲಯುತ ಅಥವಾ ಶಕ್ತಿಯುತವಾಗಿ ಮಾಡ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ದೀರ್ಘಕಾಲದ ಪರಿಹಾರಕ್ಕೆ. ಈ ರೀತಿ ಪರಿಹಾರಗಳಿಗೆ ಇನ್ನಷ್ಟು ಸಲಹೆಗಳು ಬೇಕಾದಲ್ಲಿ ಟಿಪ್ಸ್ ಅಂತ ನೀವು ನನಗೆ DM ಮಾಡ್ಬೋದು.